ನಮಸ್ಕಾರ. ವೇದಿಕ್ ಹಾರ್ಮೋನಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ತುಂಬ ವಿಶೇಷವಾದಂಥ ದಿನ ಯಾವುದು ಅಂದರೆ ಇವತ್ತು ವಸಂತ ಪಂಚಮಿ. ಎಲ್ಲರಿಗೂ ಗೊತ್ತಿರುತ್ತೆ ಇವತ್ತಿನ ಸ್ಪೆಷಾಲಿಟಿ ಏನು ಅನ್ನೋದು. ಹಾಗೆ ಇವತ್ತು ಸಾಯಂಕಾಲ ಹೊತ್ತು ನೀವು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಯಾವ ರೀತಿ ಹಾಗೂ ಈ ವಸಂತ ಪಂಚಮಿ ಅಂದರೆ ಏನು, ಯಾವ ರೀತಿ ಪೂಜೆ ಮಾಡಬೇಕು, ಯಾವ ಥರ ಮಾಡಬೇಕು ಅನ್ನೋದನ್ನು ನಾವು ನೋಡೋಣ ಈ ವಿಡಿಯೋದಲ್ಲಿ. ಮೊದಲನೇದಾಗಿ ವಸಂತ ಪಂಚಮಿ ಅಂದರೆ ವಿಶೇಷವಾಗಿ ನಾವು ಸರಸ್ವತಿ ದೇವಿಗೇನೆ ಹೇಳ್ತೀವಿ. ಹಾಗೂ ಮಹಾದೇವನ ಸ್ವರೂಪವಾದಂಥ ಅಂದರೆ ಮಹಾದೇವನ ಅವತಾರವಾದಂಥ ದಕ್ಷಿಣಾಮೂರ್ತಿಗೂ ಕೂಡ ತುಂಬ ವಿಶೇಷವಾದಂಥ ದಿನ ಇವತ್ತು. ಇವತ್ತಿನ ದಿನ ನಮ್ಮನ್ನ ಇವರು ನೋಡಿ ನಮಗೆ ಆಶೀರ್ವಾದ ಕೊಡ್ತಾರೆ ಅಂತ ಕೂಡ ನಂಬಲಾಗಿದೆ. ಹಾಗೂ ಸಾಯಂಕಾಲ ಪೂಜೆ ಮಾಡೋದ್ರಿಂದ ತುಂಬ ವಿಶೇಷ ಕೂಡ ಇದೆ. ಇನ್ನು ನಾವು ಯಾವತ್ತು ಈ ವಸಂತ ಪಂಚಮಿ ಮಾಡ್ತೀವಿ ಅಂತ ನೋಡೋದಾದರೆ ಮಾಘ ಮಾಸದ ಶುಕ್ಲ ಪಕ್ಷದ 5ನೇ ದಿನದಂದು ನಾವು ಈ ವಸಂತ ಪಂಚಮಿಯನ್ನು ನಾವು ಆಚರಣೆ ಮಾಡ್ತೀವಿ. ಹಾಗೂ ಈ ಪಂಚಮಿ ಜೊತೆ ನಾನು ಹೇಳಿದ ಹಾಗೆ ದಕ್ಷಿಣಾಮೂರ್ತಿಗೂ ಕೂಡ ತುಂಬ ವಿಶೇಷವಾದದ್ದು. ಯಾಕೆ ಅಂದರೆ ಸರಸ್ವತಿ ದೇವಿ ಹುಟ್ಟಿದ ದಿನ ಇವತ್ತು. ಅದರ ಜೊತೆಯಲ್ಲಿ ಮಹಾದೇವನು ದಕ್ಷಿಣಾಮೂರ್ತಿಯಾಗಿ ಅವತಾರ ತಾಳಿದ ದಿನ ಕೂಡ ಇವತ್ತು. ಹಾಗಾಗಿ ವಿದ್ಯೆಪರವಾದಂಥ ಕಲಾಪರವಾದಂಥ ಏನೇ ಬೇಕಾದರೂ ಇರ್ಬೋದು, ನೀವು ಆ ಒಂದು ಮೇಖಲೆಯಲ್ಲಿ ಇದ್ದರೆ ನೀವು ಇವತ್ತಿನ ದಿನ ನೀವು ತುಂಬ ವಿಶೇಷವಾದ ದಿನ ಆಗಿರೋದ್ರಿಂದ ನೀವು ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು. ವಿದ್ಯೆ ಅನ್ನೋದು ಮಾತ್ರ ಅಲ್ಲ, ಯಾವುದೇ ಒಂದು ಮೇಖಲೆ ಇರ್ಬೋದು, ಅಂದರೆ ಕೆಲಸ ಪರವಾಗಿ ನಿಮಗೆ ಜಾಬಲ್ಲಿ ಸಕ್ಸಸ್ ಸಿಗೋದಕ್ಕೆ ಇರ್ಬೋದು, ಇಲ್ಲ ಇನ್ನು ಯಾವುದೇ ಒಂದು ಐಶ್ವರ್ಯ ಸಿಗೋಕ್ಕೋಸ್ಕರ ಇರ್ಬೋದು, ಯಾವುದೇ ಒಂದು ರೀತಿಯ ಪೂಜೆ ನೀವು ಇವತ್ತು ಮಾಡಿದರೂ ಕೂಡ ನಿಮಗೆ ಫಲ ಖಂಡಿತವಾಗ್ಲೂ ಸಿಗುತ್ತೆ. ಸರಸ್ವತಿ ಒಂದು ವಸಂತ ಪಂಚಮಿ ಸರಸ್ವತಿಗೆ ಆಗಿರೋದ್ರಿಂದ ನಾವು ಮಕ್ಕಳಿಗೆ ಅಂತ ಜಾಸ್ತಿ ಇದು ಮಾಡಿ ಸ್ಟ್ರೆಸ್ ಮಾಡಿ ಹೇಳ್ತೀವಿ. ಅದಲ್ದಿರ ಯಾರು ಯಾವ ವಿಷಯಕ್ಕೋಸ್ಕರ ಬೇಕಾದ್ರೂ ಇವತ್ತು ನೀವು ಪೂಜೆ ಮಾಡ್ಕೋಬೋದು. ತುಂಬ ವಿಶೇಷವಾದಂಥ ದಿನ ಇವತ್ತು. ಹಾಗಾಗಿ ಇವತ್ತು ಸಂಜೆ ನೀವು ಪೂಜೆ ಮಾಡ್ಕೋಬೋದು. ಅದರಲ್ಲೂ ಈಗ 10ನೇ ಕ್ಲಾಸ್ ಮಕ್ಕಳಿರ್ಬೋದು, ಈಗ ಎಕ್ಸಾಮ್ ಯಾರು ಕೊಡ್ತಿದ್ದೀರಾ ಅವರಿರ್ಬೋದು, 12th ಎಕ್ಸಾಮ್ ಇಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ನೀವೇನಾದರೂ ಅಟೆಂಡ್ ಮಾಡ್ತೀರಾ ಅಂದರೆ ನಿಮಗೆಲ್ಲರಿಗೂ ಕೂಡ ತುಂಬಾ ವಿಶೇಷವಾದಂಥ ದಿನ. ನಿಮಗೆ ಚಾನ್ಸ್ ಸಿಗ್ತಿದೆ, ಪೂಜೆ ಮಿಸ್ ಮಾಡಿದಿರ ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯ ದಿನ. ತಾಯಂದಿರು ಮಕ್ಕಳಿಗೋಸ್ಕರ ಮಾಡ್ಬೋದು, ಇನ್ನೂ ವಿಶೇಷವಾದಂಥ ಒಂದು ರಿಸಲ್ಟ್ ಸಿಗುತ್ತೆ ನಿಮಗೆ. ಇನ್ನು ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದಾದರೆ ತುಂಬ ಸಿಂಪಲಾಗಿ ನೀವು ಈ ಪೂಜೆನ ಮಾಡ್ಬೋದು. ಸಂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಎಷ್ಟೋ ಜನ ಇವತ್ತು ವಾರಾಹಿ ತಾಯಿಯ ಪೂಜೆ ಕೂಡ ಮಾಡ್ತಾರೆ ಸಾಯಂಕಾಲ. ಬೆಳಗ್ಗೆ ಮಾಡೋರು ಬೆಳಗ್ಗೆ ಮಾಡ್ತಾರೆ, ಸಂಜೆ ಮಾಡೋರು ಸಂಜೆ ಮಾಡ್ತಾರೆ. ಆದರೆ ನೀವು ಈ ವಸಂತ ಪಂಚಮಿ ಪೂಜೆನ ನೀವು ಸಂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. 6:10ರಿಂದ ನೀವು ಈ ಪೂಜೆನ ಸ್ಟಾರ್ಟ್ ಮಾಡ್ಕೋಬೋದು. 6:30 ಒಳಗೆ ಮುಗಿಸಿದ್ರೆ ಒಳ್ಳೆಯದು. ಇಲ್ಲ ನೀವು 6:10ರಿಂದ ಸ್ಟಾರ್ಟ್ ಮಾಡಿಕೊಂಡು ನಿಮ್ಮ ಮಂತ್ರಾಲಯ ಹೇಳಿ ಮುಗ್ಸೋಕ್ಕೆ ಎಷ್ಟೊತ್ತಾಗುತ್ತೆ ನೋಡಿಕೊಂಡು ನೀವು ಮಾಡ್ಕೋಬೋದು. 6:10ರಿಂದ ನೀವು ಸ್ಟಾರ್ಟ್ ಮಾಡುವಾಗ ಪೂಜೆ ಯಾವ ರೀತಿ ಮಾಡಬೇಕಂದ್ರೆ, ನೀವು ಮಾಮೂಲಿ ದೇವರಿಗೆ ಯಾವ ರೀತಿ ಹೂವೆಲ್ಲ ಇಟ್ಟು ಪೂಜೆ ಮಾಡೋ ಥರ ನೀವೆಲ್ಲ ರೆಡಿ ಮಾಡ್ಕೊಳ್ಳಿ. ಸರಸ್ವತಿ ದೇವಿಗೆ ಬಿಳಿ ಹೂವು ಇಡೋದ್ರಿಂದ ತುಂಬಾ ಒಳ್ಳೆಯದು. ನಿಮ್ಮ ಹತ್ರ ಸರಸ್ವತಿ ದೇವಿ ಫೋಟೋ ಇದ್ದರೆ, ನೀವು ಶಿವನ ಫೋಟೋ ಹಾಗೂ ಸರಸ್ವತಿ ಫೋಟೋ ಇದ್ದರೆ ಅದನ್ನು ಇಟ್ಟು ಅದ್ರ ಮುಂದೆ ದೀಪ ಹಚ್ಚಿ ಪೂಜೆ ಮಾಡ್ಬೋದು. ದೀಪ ಹಚ್ಚುವಂಥ ಸಮಯದಲ್ಲಿ ನೀವು ದೀಪದಲ್ಲಿ ಒಂದು ಏಲಕ್ಕಿಯನ್ನು ಹಾಕಿ ಪೂಜೆ ಮಾಡಿ ಆ ದೀಪವನ್ನು ಹಚ್ಚಿ. ತುಂಬಾ ಒಳ್ಳೆಯದು, ತುಂಬ ಒಳ್ಳೆಯ ರಿಸಲ್ಟ್ ಕೂಡ ನಿಮಗೆ ಸಿಗುತ್ತೆ. ಒಳ್ಳೆ ಒಡೆದೋಗ್ದಿಲ್ದಿರೋಂಥರ ಏಲಕ್ಕಿನ ನೋಡಿಕೊಂಡು ನೀವು ಆ ದೀಪದಲ್ಲಿ ಹಾಕಿ ನೀವು ಹಚ್ಬೋದು. ಒಂದೇ ದೀಪ ಲಕ್ಷ್ಮೀ ದೀಪ ಎಲ್ಲ ಹಚ್ಚೋರಾದರೆ ಒಂದೇ ಒಂದು ಏಲಕ್ಕಿ ಹಾಕ್ಬಿಟ್ಟು ಲಕ್ಷ್ಮೀ ದೀಪನ ಹಚ್ಬೋದು. ಇಲ್ಲ 2 ದೀಪ ಯಾವಾಗಲೂ ಮನೇಲಿ ಒಂದೇ ಸಿಂಗಲ್ ಆಗಿರುವಂಥ ದೀಪನ ಹಚ್ಚಕ್ಕೆ ಹೋಗಬೇಡಿ. 2 ದೀಪ ಜೋಡಿ ದೀಪ ಹಚ್ಚಿ, ಇಲ್ಲ ಒಂದು ದೀಪದಲ್ಲಿ 2-3 ಬತ್ತಿ ಇಡೋ ಥರ ಇರುತ್ತಲ್ವ, ಆ ಥರ ಇದ್ದರೆ 5 ಬತ್ತಿಯನ್ನು ಹಾಕಿ ಹಚ್ಚಿದರೆ ತುಂಬಾ ಒಳ್ಳೆಯದು. ಆ ರೀತಿ ಕೂಡ ನೀವು ಮಾಡ್ಕೋಬೋದು. ಅದರಲ್ಲಿ ಒಂದು ಏಲಕ್ಕಿನ ನೀವು ಹಾಕಿ ಮಾಡ್ಬೋದು. ಇಲ್ಲ ನೀವು ಮನೇಲಿ ಸಿಂಗಲಾಗಿ ಒಂದು ಲಕ್ಷ್ಮೀ ದೀಪ ಮಾತ್ರ ಇದೆ ಅನ್ನೋ ಥರ ಇದ್ದಾಗ ಪಕ್ಕದಲ್ಲಿ ಒಂದು ಮಣ್ಣಿನ ದೀಪ ಕೂಡ ನೀವು ಹಚ್ಚಿಡೋದು ತುಂಬಾ ಒಳ್ಳೆಯದು. ಒಂಟಿಯಾಗಿ ಹಚ್ಚದಿರೇ ಇದ್ದರೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಇದರಲ್ಲಿ ನೀವು ಏಲಕ್ಕಿ ಹಾಕಿ ನೀವು ದೀಪ ಹಚ್ಬೋದು. ಹಾಗೆ ನೈವೇದ್ಯಕ್ಕೆ ತುಂಬ ವಿಶೇಷವಾದಂಥ ವಸ್ತು ಇವತ್ತಿನ ದಿನ ಹೆಸರು ಕಾಳು, ಗ್ರೀನ್ ಗ್ರಾಮ್ ಅಂತ ಹೇಳ್ತೀವಲ್ಲ, ಹೆಸರು ಕಾಳು ಒಂದು ಸ್ವಲ್ಪ ನೀವು ಬೇಯಿಸ್ಕೊಂಡು ಅದಕ್ಕೆ ಒಂಚೂರು ಸಕ್ಕರೆ ಕೊಬ್ಬರಿ ಏನಾದರೂ ಹಾಕಿ ಇಡ್ಬೋದು. ಇಲ್ಲ ಬರೀ ಸಕ್ಕರೆ ಆದರೂ ಹಾಕಿ ನೀವು ಹಾಗೆ ನೈವೇದ್ಯಕ್ಕೆ ಇಡ್ಬೋದು. ಇದು ತುಂಬಾ ವಿಶೇಷ. ಇದರಿಂದ ತುಂಬ ಫಲ ಕೂಡ ನಿಮಗೆ ಸಿಗುತ್ತೆ. ನೀವೇನು ಬೇಡ್ಕೊತಿದ್ದೀರ ಅದ್ರ ಫಲ ಸಿಗುತ್ತೆ. ಹಾಗೂ ಮಕ್ಕಳಿಗೆ ತುಂಬ ವಿಶೇಷವಾದದ್ದು ಇದು. ನೈವೇದ್ಯ ಮಾಡಿ ಪೂಜೆ ಎಲ್ಲ ಮುಗಿದ ನಂತರ ನೀವು ಎಲ್ಲರಿಗೂ ಸೇವಿಸೋಕ್ಕೆ ಕೊಡಬೇಕು. ಅಂದರೆ ಎಲ್ಲರಿಗೂ
ಕೊಡಬೇಕು ಮಕ್ಕಳಿಗೆ. ಎಲ್ಲರೂ ಮನೇಲಿದ್ದ ಯಾರಿದ್ದಾರೋ ಎಲ್ಲರೂ ಕೂಡ ಅದನ್ನು ಸೇವಿಸ್ಕೋಬೋದು. ನೈವೇದ್ಯ ಯಾವಾಗಲೂ ನಾವು ಸೇವಿಸೋದೇ ತುಂಬ ಒಳ್ಳೆಯದು. ಅದರ ಅಲ್ಲೇ ದೇವ್ರ ಮನೆಯಲ್ಲೇ ಬಿಟ್ಬಿಡಬಾರ್ದು. ಅದನ್ನು ಪೂಜೆ ಎಲ್ಲ ಮುಗಿದ ನಂತರ ರಾತ್ರಿ ಈಗ ನಿಮ್ಮ ಪೂಜೆ 7 ಗಂಟೆಗೆ ಮುಗೀತು ಅಂದರೆ ಒಂದು 8 ಗಂಟೆವರೆಗೂ ಅಲ್ಲಿಟ್ಟು ನಂತರ ನೀವು ಎತ್ಕೋಬೋದು. ಇಲ್ಲ ತಕ್ಷಣ ಎತ್ತಿ ಪೂಜೆ ಎಲ್ಲ ಮುಗಿದ ನಂತರ ನೀವು ಎತ್ಕೊಂಡು ಕೊಡೋದಾದರೂ ಮಾಡ್ಕೋಬಹುದು, ಅದರಲ್ಲಿ ತಪ್ಪೇನಿಲ್ಲ. ಹೀಗೆ ಈ ರೀತಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು ನಿಮಗೆ. ಈ ಥರ ನೀವು ಪೂಜೆ ಮಾಡಿದ ನಂತರ ಅಂದರೆ ನೈವೇದ್ಯ ಎಲ್ಲ ಇಟ್ಟ ನಂತರ ನೀವು ಆರತಿ ಎಲ್ಲ ತೆಗೆದು ನಂತರ ನೀವೊಂದು ಮಂತ್ರ ಹೇಳಬೇಕಾಗುತ್ತೆ. 3 ಮಂತ್ರ ನಾನು ಹೇಳ್ತೀನಿ, ನೀವು ಆ ಮಂತ್ರನ ಹೇಳಬೇಕಾಗುತ್ತೆ. ಮಂತ್ರ ಈ ರೀತಿ ಇದೆ: ಓಂ ಐಂ ಹ್ರೀಂ ಶ್ರೀಂ ವಾಗ್ದೇವ್ಯೇ ಸರಸ್ವತಿಯೇ ನಮಃ. ನಾನು ಸ್ಕ್ರೀನ್ ಮೇಲೆ ಕೊಡ್ತೀನಿ, ನೀವು ಬರೆದಿಟ್ಕೋಬೋದು, ಬುಕ್ಕಲ್ಲಿ ನೋಟ್ ಮಾಡಿಟ್ಕೊಂಡು ಅದನ್ನು ನೀವು ಹೇಳ್ಬೋದು. 5 ಸರಿ ಇಲ್ಲ 7 ಸರಿ 9 ಸರಿ ಈ ರೀತಿ ನೀವು ಒಂದು ಲೆಕ್ಕ ಇಟ್ಕೊಂಡು ನೀವು ಹೇಳ್ಬೋದು. ಇನ್ನು 2ನೇ ಮಂತ್ರ ಈ ರೀತಿ ಇದೆ: ಓಂ ಸಂ ಸರಸ್ವತಿಯೇ ನಮಃ. ದಯವಿಟ್ಟು ಬರೆದಿಟ್ಕೊಂಡು ಹೇಳಿ. ಹಾಗೆ ನೀವು ಹೇಳುವಂಥ ಸಮಯದಲ್ಲಿ ತಪ್ಪುಚ್ಚಾರಣೆ ಮಾಡೋ ಹಾಗಿಲ್ಲ, ಹಾಗಾಗಿ ಗಮನ ಇಟ್ಟು ಹೇಳಬೇಕಾಗುತ್ತೆ. ಅದಕ್ಕೆ ನಾನು 108 ಸರಿ ಹೇಳಿ ಅಂತೆಲ್ಲ ಹೇಳ್ತಾ ಇಲ್ಲ. ಇಲ್ಲಿ 5 ಸರಿ 3 ಸರಿ ಆದ್ರೂ ನೀವು ಅದನ್ನು ಉಚ್ಚಾರಣೆಯನ್ನು ಕರೆಕ್ಟಾಗಿ ಹೇಳಬೇಕು. ಉಚ್ಚಾರಣೆ ನಾವು ತಪ್ಪು ಹೇಳೋ ಹಾಗಿಲ್ಲ. ಉಚ್ಚಾರಣೆ ಬರ್ತಿಲ್ಲ ಅಂದರೆ ಹೇಳದೇ ಇರೋದೇ ವಾಸಿ, ಬಟ್ ನಾವು ಉಚ್ಚಾರಣೆ ಮಾಡೋದು ತುಂಬಾ ಕರೆಕ್ಟಾಗಿರಬೇಕಾಗುತ್ತೆ. ಇನ್ನು 3ನೇ ಮಂತ್ರ ಬಂದು ಈ ರೀತಿ ಇದೆ: ಓಂ ದಂ ದಕ್ಷಿಣಾಮೂರ್ತಯೇ ನಮಃ. ಈ ರೀತಿ ಇದೆ. ನೀವು ಇದನ್ನು ಬರೆದಿಟ್ಕೊಂಡು ಕರೆಕ್ಟಾಗಿ ನೋಡಿಕೊಂಡು ನೀವು ಹೇಳಬೇಕಾಗುತ್ತೆ, ತಪ್ಪಿಲ್ದಿರ. ಹಾಗೆ ನೀವು ಪೂಜೆ ಮಾಡೋವಂಥ ಸಂದರ್ಭ ಇಲ್ದಿರ ನೀವು ಇದಕ್ಕೆಲ್ಲ ರೆಡಿ ಮಾಡ್ಕೊತಿರ್ತೀರಲ್ಲ ದೇವ್ರ ಮನೇಲಿ, ಅಂಥ ಸಂದರ್ಭದಲ್ಲಿ ಒಂದು ಸರಸ್ವತಿ ಇದು ಹಾಡು ಏನಾದರೂ ಒಂದು ಮಂತ್ರ ಆ ಥರ ಏನಾದರೂ ಇದ್ದರೆ ನೀವು ಫೋನಲ್ಲಿ ಪ್ಲೇ ಮಾಡೋದಾಗಲಿ ಇಲ್ಲ ನಿಮ್ಮ ಟಿ ವಿಯಲ್ಲಿ ಪ್ಲೇ ಮಾಡೋದಾಗಲಿ ಮಾಡೋಂಥದ್ದು ರೀತಿ ಮಾಡಿದರೆ ಒಂದು ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಯಲ್ಲಿ ಬರುತ್ತೆ. ಹಾಗಾಗಿ ನೀವು ಪೂಜೆ ಮಾಡೋ ಸಮಯದಲ್ಲಿ ನಿಮಗೆ ಒಂದು ಫೀಲಿಂಗ್ ಕೂಡ ಸಿಗುತ್ತೆ. ಅದನ್ನು ಪ್ಲೇ ಮಾಡಿ ನೀವು ಬಿಟ್ಬಿಡ್ಬೋದು. ಪೂಜೆ ಮಾಡೋ ಸಮಯದಲ್ಲಿ ಡಿಸ್ಟರ್ಬ್ ಆಗುತ್ತೆ ಅನ್ನೋಂಥ ಫೀಲ್ ಇದ್ದರೆ, ಯಾಕಂದರೆ ನೀವು ಹೇಳೋವಂಥ ಮಂತ್ರಗಳು ಅದಕ್ಕೂ ಇದಕ್ಕೂ ಕ್ಲಾಶ್ ಆಗದೇ ಇರೋಕ್ಕೆ ನೀವು ಆ ಟೈಮಲ್ಲಿ ಆಫ್ ಮಾಡಿಕೊಂಡು ಈ ರೀತಿ ಪೂಜೆನ ನೀವು ಮಾಡ್ಕೋಬೋದು. ಇನ್ನು ಮಕ್ಕಳಿಗೆ ತುಂಬಾ ಒಳ್ಳೆಯದು, ಹಾಗಾಗಿ ಮಕ್ಕಳು ಮಾಡೋದ್ರಿಂದ ತುಂಬ ಒಳ್ಳೆಯದು. ಹಾಗೆ ನಿಮಗೆ ಆಗುತ್ತೆ ಅಂದರೆ ಹಳದಿ ಬಣ್ಣದ ಬಟ್ಟೆಯನ್ನು ಹಾಕ್ಕೊಂಡು ಪೂಜೆ ಮಾಡಿದರೆ ಇನ್ನೂ ತುಂಬ ಒಳ್ಳೆಯದು. ಯೆಲ್ಲೋ ಕಲರು ಬಟ್ಟೆ ಇದ್ದರೆ ನಿಮ್ಮ ಹತ್ರ ನೀವು ಹಾಕ್ಕೊಂಡು ಪೂಜೆ ಮಾಡಿ, ತುಂಬಾ ಶ್ರೇಷ್ಠ. ಇನ್ನು ನಿಮಗೆ ಈಗ ತಾಯಂದ್ರಿ ಆದರೆ ಮಕ್ಕಳಿಗೆ ಅವತ್ತಿನ ದಿನ ಆಶೀರ್ವಾದ ಮಾಡಿ, ಅಂದರೆ ನೀವು ಈಗ ಮಕ್ಕಳಿಗೋಸ್ಕರ ಪೂಜೆ ಮಾಡ್ತೀರಾ ಅನ್ನೋದಾದರೆ ಅವ್ರ ತಲೆ ಮೇಲೆ ಕೈ ಇಟ್ಟು ಏನು ಅವರು ಯಾವ ಎಕ್ಸಾಮ್ಗೆ ರೆಡಿ ಆಗ್ತಿದ್ದಾರೆ ಅನ್ನೋದು ನಿಮಗೆ ಗೊತ್ತಿರುತ್ತಲ್ವ. ಈಗ ಚಿಕ್ಕ ಮಕ್ಕಳಾದರೆ ಏನೋ ಒಂದು 5ನೇ ಕ್ಲಾಸ್ 6ನೇ ಕ್ಲಾಸ್ ಆದರೆ ಆ ರೀತಿ ಅವರಿಗೆ ಬ್ಲೆಸ್ಸಿಂಗ್ ಮಾಡಿ, 10ನೇ ಕ್ಲಾಸು 12ನೇ ಕ್ಲಾಸು ಈ ರೀತಿ ಅವರು ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದಾರೆ, ಇಲ್ಲ ಯಾವುದಾದ್ರು ಕಾಂಪಿಟೇಟಿವ್ ದೊಡ್ಡ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದಾರೆ, ಆ ರೀತಿ ಒಂದು ಸಿಚುವೇಷ್ನಲ್ಲಿದ್ದರೆ ಅವ್ರಿಗೋಸ್ಕರ ಕಣ್ಣು ಮುಚ್ಚಿ 2 ನಿಮಿಷ ಅವ್ರ ತಲೆ ಮೇಲೆ ಕೈ ಇಟ್ಟು ಅವ್ರಿಗೋಸ್ಕರ ನೀವೇನು ಈ ರೀತಿ ಪೂಜೆ ಮಾಡಿರ್ತೀರಲ್ವ, ನೀವು ದೇವರಿದ್ದಂಗೆ ಆಗಿರ್ತೀರ. ಹಾಗಾಗಿ ನೀವು ಅವ್ರ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡೋದ್ರಿಂದ ಅವರು ದೇವರಿಗೆ ಬೇಡ್ಕೊಂಡು ಸಿಗೋದಕ್ಕಿಂತ ಒಂದು 100 ಪಟ್ಟು ಹೆಚ್ಚಿನ ಫಲ ಅವರಿಗೆ ಸಿಗುತ್ತೆ. ಹಾಗಾಗಿ ನಿಮ್ಮ ಆಶೀರ್ವಾದ ಮಕ್ಕಳಿಗೆ ಯಾವಾಗಲೂ ಬೇಕಾಗುತ್ತೆ. ಹಾಗೆ ತಾಯಂದಿರು ಯಾವಾಗಲೂ ಮಕ್ಕಳು ತಲೆ ಮೇಲೆ ಕೈ ಇಟ್ಟು ಅವರಿಗೆ ಆಶೀರ್ವಾದ ಮಾಡಬೇಕು. ಹಾಗಾಗಿ ಪೂಜೆ ಮಾಡಿದ ನಂತರ ಅವರಿಗೆ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ. ಇನ್ನು ನಿಮ್ಮ ಮಕ್ಕಳೇನಾದರೂ ದೂರ ದೇಶದಲ್ಲಿ ಓದ್ತಾ ಇದ್ದಾರೆ, ಇಲ್ಲ ಬೇರೆ ಕಡೆ ಎಲ್ಲೋ ದೂರದಲ್ಲಿ ಓದ್ತಾ ಇದ್ದಾರೆ ಅನ್ನೋದಾದರೆ ಕಣ್ಣು ಮುಚ್ಚಿ ನೀವು ಅವರಿಗೆ ಆಶೀರ್ವಾದ ಮಾಡೋ ಥರನೇ ನಿಮ್ಮ ಕಣ್ಣಲ್ಲಿ ಕಂಡು ನೀವು ಅವರಿಗೆ ಬ್ಲೆಸ್ಸಿಂಗ್ ಕೂಡ ಮಾಡ್ಬೋದು. ತಾಯಿ, ನಾನು ಈ ರೀತಿ ಬೇಡ್ಕೊತಿದ್ದೀನಿ ನನ್ನ ಮಗಳಿಗೆ ಒಳ್ಳೆಯದಾಗಲಿ ಅಂತ ಅವ್ರ ತಲೆ ಮೇಲೆ ಕೈ ಇಟ್ಟು ನೀವು ಅವ್ರಿಗೆ ಆಶೀರ್ವಾದ ಮಾಡೋ ಥರ ನಿಮ್ಮ ಕಣ್ಣು ಮುಚ್ಚಿ 1-2 ನಿಮಿಷ ಅದನ್ನು ಮನಸ್ಸಲ್ಲಿ ಕಾಣ್ಬೋದು. ಈ ರೀತಿ ಮಾಡೋದ್ರಿಂದ ಅದ್ರ ಫಲ ಅವರಿಗೆ ಹೆಚ್ಚಾಗಿ ಸಿಗುತ್ತೆ. ಅವರೇ ಬೇಡೋದಕ್ಕಿಂತ ತಾಯಿ ಬೇಡಿ ಫಲ ಕೊಡೋದು ತುಂಬ ಈಸಿಯಾಗಿ ಮಕ್ಕಳಿಗೆ ಸಿಗುತ್ತೆ. ಅಂದರೆ ಸರಸ್ವತಿ ದೇವಿನೇ ಅವರಿಗೆ ಫಲ ಕೊಟ್ಟಷ್ಟೇ ಫಲ ಸಿಗುತ್ತೆ. ಹಾಗಾಗಿ ಈ ರೀತಿಯಲ್ಲಿ ಮಾಡೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಸೊ ನಮ್ಮ ಮಕ್ಕಳಾಗಲಿ ಇಲ್ಲ ದೊಡ್ಡವರಾಗಲಿ ಇದನ್ನು ವಿಶೇಷವಾಗಿ ಈ ಪೂಜೆನ ಸಂಜೆ ಮರಿದಿರ ಮಾಡಿ. ಇದು ಇವತ್ತು ಸಂಜೆನೇ ಮಾಡಬೇಕು. ಸಂಜೆ ಮಾಡೋದ್ರಿಂದ ನಿಮಗೆ ತುಂಬಾ ಒಳ್ಳೆಯ ಫಲ ಸಿಗುತ್ತೆ. ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.